ಬಿ ಮತ್ತು ಡಿ ಗ್ರೂಪ್ ನೌಕರರಿಗೆ ಅನ್ಯಾಯ, ಬಿಬಿಎಂಪಿ ವಿರುದ್ಧ ಹೈಕೋರ್ಟ್ನಲ್ಲಿ ನ್ಯಾಯಾಂಗ ಉಲ್ಲಂಘನೆ ಅರ್ಜಿ ಸಲ್ಲಿಕೆ. ಸಂಜಯ್ ಎಕ್ಸ್‌ಪ್ರೆಸ್ ಸುದ್ದಿ. 1995ರಿಂದ 2002ಗೆ ಗುತ್ತಿಗೆ ಆಧಾರದಲ್ಲಿ ಕಾರ್ಯನಿರ್ವಹಿಸಿ ಇದುವರೆಗೆ ಬಿಬಿಎಂಪಿಯ ಯೋಗಕ್ಷೇಮ ವಲಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಬಿ ಮತ್ತು ಡಿ ಗ್ರೂಪ್ ನೌಕರರಿಗೆ ನ್ಯಾಯಾಲಯದ ತೀರ್ಪಿನ ಅನ್ವಯ ಸಿಗಬೇಕಾದ ಸೌಲಭ್ಯಗಳನ್ನು ಒದಗಿಸದ ಬಿಬಿಎಂಪಿ ವಿರುದ್ಧ ನ್ಯಾಯಾಲಯ ಉಲ್ಲಂಘನೆ ಮೊಕದ್ದಮೆ ಅರ್ಜಿಯನ್ನು ಇಂದು ಹೈಕೋರ್ಟ್ನಲ್ಲಿ ದಾಖಲಿಸಲಾಗಿದೆ. ಈ ಕುರಿತಂತೆ ಮಾಹಿತಿ ನೀಡಿರುವ ವಕೀಲ ವಸಂತ್ ಆದಿತ್ಯ, 1995ರಲ್ಲಿ ಭಾರತ ಸರ್ಕಾರದ ಜನಸಂಖ್ಯಾ ಯೋಜನೆಯಡಿ ಗುತ್ತಿಗೆದಾರರಲ್ಲಿ ಬಿ ಮತ್ತು ಡಿ ಗ್ರೂಪ್ ನೌಕರರನ್ನು ನೇಮಕಾತಿ ಮಾಡಿಕೊಳ್ಳಲಾಗಿದ್ದು, ನಂತರ ಇವರನ್ನು ಕಾಯಮಾತಿಗೊಳಿಸಲಾಗಿ, ಆದರೆ ಬಿಬಿಎಂಪಿಯಿಂದ ಸಿಗಬೇಕಾದ ಸೌಲಭ್ಯಗಳು ದೊರೆತಿರಲಿಲ್ಲ. ಈ ಹಿನ್ನೆಲೆಯಲ್ಲಿ 2013ರಲ್ಲಿ ಇವರ ವಿರುದ್ಧ ಹೈಕೋರ್ಟ್ನಲ್ಲಿ ಮೊಕದ್ದಮೆ ದಾಖಲಿಸಲಾಗಿತ್ತು. 2015ರಲ್ಲಿ ಹೈಕೋರ್ಟ್ 156 ಗುತ್ತಿಗೆ ನೌಕರರು ಪಿಂಚಣಿ ಸೇರಿದಂತೆ ಎಲ್ಲ ಸೌಲಭ್ಯಗಳನ್ನು ಅನುಭವಿಸಲು ಅರ್ಹರು ಎಂದು ತೀರ್ಪು ನೀಡಿತ್ತು. ಆದರೆ ರಾಜ್ಯ ಸರ್ಕಾರ ಮತ್ತು ಬಿಬಿಎಂಪಿ ಇದುವರೆಗೂ ನ್ಯಾಯಾಲಯದ ತೀರ್ಪಿನ ಅನ್ವಯ ಯಾವುದೇ ಸೌಲಭ್ಯಗಳನ್ನು ನೀಡದೆ ವಂಚಿಸಿದೆ. ಈ ಹಿನ್ನೆಲೆಯಲ್ಲಿ ಕಾನೂನು ಸಚಿವರನ್ನು ಭೇಟಿ ಮಾಡಿ ನಮ್ಮ ಅಹವಾಲನ್ನು ಸಲ್ಲಿಸಿ ಹೈಕೋರ್ಟ್ನಲ್ಲಿ ನ್ಯಾಯಾಂಗ ಉಲ್ಲಂಘನೆ ಮೊಕದ್ದಮೆ ಅರ್ಜಿ ಸಲ್ಲಿಸಲಾಗಿದೆ ಎಂದು ತಿಳಿಸಿದರು. 1996ರಲ್ಲಿ IPB ಪ್ರಾಜೆಕ್ಟಲ್ಲಿ ಸೇರಿಕೊಂಡಿದ್ದು, ನಮಗೆ ಆವಾಗಿಂದ 2002ವರೆಗೂ ಕಾಂಟ್ರಾಕ್ಟ್ ಬೇಸಿಸಲ್ಲೇ ಕೆಲಸ ಮಾಡಿದ್ದೀವಿ. ನಮಗೆ ಬೆನಿಫಿಟ್ಸ್ ಯಾವುದು ಕೊಟ್ಟಿಲ್ಲ. ಆಮೇಲೆ ಕೋವಿಡ್ಸ್ ಟೈಮಲ್ಲಿ ನಾವು ತುಂಬ ಕಷ್ಟ ಬಿದ್ದಿದ್ದೀವಿ, ರಾತ್ರಿ ಹಗಲು ಕಷ್ಟ ಬಿದ್ದಿದ್ದೀವಿ. ಆ ಟೈಮಲ್ಲೂ ನಮಗೆ ಏನು ಸವಲತ್ತುಗಳು ಕೊಟ್ಟಿಲ್ಲ. ಅದಕ್ಕೋಸ್ಕರವಾಗಿ ನಾವು ರಿಟೈರ್ಡ್ ಆಗಿದ್ದೀವಿ. ಪಿನ್ಷನ್ ತುಂಬ ಕಮ್ಮಿ ಬರ್ತಾಯಿದೆ. ಅದಕ್ಕೋಸ್ಕರವಾಗಿ ಪಿನ್ಷನ್ಗೋಸ್ಕರವಾಗಿ ನಮಗೆ ದಯವಿಟ್ಟು 2002ವರೆಗೂ 6 ವರ್ಷದ ಏನಿದೆ ಅದು ಬೆನಿಫಿಟ್ಸು ಅದೆಲ್ಲ ಕೊಡಬೇಕಾಗಿ ನಾವು ಕೇಳ್ಕೊಳ್ತೀವಿ. ಫ್ರೀಡಮ್ ಲಾ ಅಸೋಸಿಯೇಟ್ಸ್. ಇವಾಗ ಎಲ್ಲರೂ ಇಲ್ಲಿ ಸೇರ್ಕೊಂಡಿರೋರೆಲ್ಲ ಬಿಬಿಎಂಪಿ ಎಂಪ್ಲಾಯಿ. ಆಲ್ಮೋಸ್ಟ್ ಎವ್ರಿಬಡಿ ರಿಟೈರ್ಮೆಂಟ್ ಎಡ್ಜಲ್ಲಿದ್ದಾರೆ. ಇವರೆಲ್ಲ ಸರ್ಕಾರಕ್ಕೆ ಕೊಟ್ಟ 20-30 ವರ್ಷ ಕಷ್ಟಪಟ್ಟಿರೋ ಎಂಪ್ಲಾಯಿ. ಇವರೆಲ್ಲ ಇಂಡಿಯಾ ಪಾಪ್ಯುಲೇಷನ್ ಪ್ರಾಜೆಕ್ಟ್ 8 ಇದು ನಮ್ಮ ವರ್ಲ್ಡ್ ಬ್ಯಾಂಕು ಆಮೇಲೆ ಭಾರತ ಸರ್ಕಾರ ಜಾಯಿಂಟಾಗಿ ಮಾಡಿರೋ ಒಂದು ಪ್ರಾಜೆಕ್ಟ್. ಇದು ಹೆಲ್ತ್ ಬೆನಿಫಿಟ್ಗೋಸ್ಕರ ಮಾಡಿರೋ ಒಂದು ಪ್ರಾಜೆಕ್ಟ್. ಇದು ಕಾಂಟ್ರಾಕ್ಟ್ ಬೇಸಿಸಲ್ಲಿ 156 ಜನನ ಅವರು ಸರ್ಕಾರ ತೊಗೊಂಡಿದ್ದಾರೆ. ಆದರೆ ಕಾಂಟ್ರಾಕ್ಟ್ ಬೇಸಿಸಲ್ಲೇ ಇದ್ದರು. ಆಮೇಲೆ ರೆಗ್ಯುಲರೈಸೇಷನ್ ಮಾಡಿಕೊಂಡ್ರು, ಅಬ್ಸಾರ್ಪ್ಷನ್ ಮಾಡ್ಕೊಂಡು ಆದಮೇಲೆ ಇವರಿಗೆ ಕಾಂಟ್ರಾಕ್ಟ್ ದಿನ ಯಾರು ಜಾಯಿನ್ ಮಾಡಿದ್ರು ಆವತ್ತಿಂದ ಇವ್ರಿಗೆ ಬೆನಿಫಿಟ್ ಕೊಡಬೇಕಾಗಿರುತ್ತೆ. ಯಾವ ಬೆನಿಫಿಟ್ಟು? ಇವರಿಗೆ ವೇಜಸ್ಗಾಗಲಿ, ಎಂಪ್ಲಾಯ್ಮೆಂಟ್ಗಾಗಲಿ, ಇಲ್ಲ ಸ್ಯಾಲ್ರಿ ಅಪ್ಗ್ರೇಡೇಷನ್ಗಾಗಲಿ, ರೆಮ್ಯುನರೇಷನ್ಗಾಗಲಿ, ರಿಟೈರ್ಮೆಂಟ್ಗಾಗಲಿ ಯಾವುದೇ ಸೌಲಭ್ಯವನ್ನು ಕೊಡಲಿಲ್ಲ ಅವರು. ಕಾಂಟ್ರಾಕ್ಟ್ ಫ್ರಮ್ ದ ಡೇಟ್ ಆಫ್ ಕಾಂಟ್ರಾಕ್ಟ್ ಕೊಟ್ಟಿಲ್ಲ. ಅದಕ್ಕೆ ಎಲ್ಲರೂ 2013ರಲ್ಲಿ ಒಂದು ರಿಟ್ ಪಿಟಿಷನ್ ಕೇಸ್ ಹಾಕಿರ್ತಾರೆ. ಅದು 2015ರಲ್ಲಿ ನಮ್ಮ ಹೈಕೋರ್ಟು ಇವರೆಲ್ಲರಿಗೂ ಕನ್ಸಿಡರ್ ಮಾಡಿ, ಇವರೆಲ್ಲ ಸರ್ಕಾರದ ಎಂಪ್ಲಾಯಿ ಕನ್ಸಿಡರ್ ಮಾಡಿ ಅಂತ ಹೈಕೋರ್ಟ್ ಆರ್ಡರ್ ಕೊಟ್ಟಿದೆ. 2015 ಆಗಸ್ಟ್ 2015. ಇವತ್ತು 2025 ಇವತ್ತವರೆಗೂ ನಮ್ಮ ಕರ್ನಾಟಕ ಸರ್ಕಾರ ಯಾವುದನ್ನು ಪಾಲಿಸಿಲ್ಲ. ನಾವು ಇವತ್ತು ಬೆಳಗ್ಗೆ ಮಾನ್ಯ ಲಾ ಮಿನಿಸ್ಟರ್, ಕಾನೂನು ಮಿನಿಸ್ಟರನ್ನು ಭೇಟಿ ಮಾಡ್ಕೊಂಡ್ಬಂದ್ವಿ. ಅವ್ರಿಗೂ ಒಂದು ಮನವಿ ಕೊಟ್ಟಿದ್ದೀವಿ, ಅವ್ರಿಗೂ ರೆಪ್ರೆಸೆಂಟೇಷನ್ ಕೊಟ್ಟಿದ್ದೀವಿ, ಕಂಟೆಂಪ್ಟ್ ಪಿಟಿಷನು ಫೈಲ್ ಮಾಡಿದ್ವಿ. 10 ವರ್ಷ ಆಗಿದೆ, ಇನ್ನೂ ನಮಗೆ ನ್ಯಾಯ ಸಿಕ್ಕಿಲ್ಲ. ಹೋರಾಡ್ತಾ ಇದ್ದೀವಿ. ಎಲ್ಲರೂ ವರ್ಕರ್ಸು, ಎಲ್ಲರೂ ಜನರಿಗೋಸ್ಕರ ಹೋರಾಡೋ ವರ್ಕರ್ಸು. ಇವರಿಗೆ ನ್ಯಾಯ ಸಿಕ್ಕಿಲ್ಲ ಅಂತ ನಾವು ಹೋರಾಡಿದ್ದೀವಿ. ಇವಾಗ ನಾವು ಕಂಟೆಂಪ್ಟ್ ಪಿಟಿಷನ್ ಹಾಕಿದ್ದೀವಿ. ನಮಗೆ ನ್ಯಾಯ ಸಿಗಬೇಕು ಅಂತ ಎಲ್ಲರಿಗೂ ಬಿಬಿಎಂಪಿ ಎಂಪ್ಲಾಯೀಸ್ ಏನೇನು ಸಿಗ್ತಾಯಿದ್ರು ಆ ವೇಜಸ್ ಆಗಲಿ, ರೆಮ್ಯುನರೇಷನ್ ಆಗಲಿ ಸಿಗಬೇಕು ಅಂತ ನಾವು ಹೋರಾಡ್ತೇವೆ. ಓಕೆ, ಬಿಬಿಎಂಪಿಲಿ ಏನು ವರ್ಕ್ ಮಾಡ್ತಾರೆ? ಇವರೆಲ್ಲ ಹೆಲ್ತ್ ವರ್ಕರ್ಸ್, ಡಾಕ್ಟರ್ಸ್, ಲ್ಯಾಬ್ ಟೆಕ್ನಿಷಿಯನ್ಸ್, ಕೋವಿಡ್-19 ಬಂದಾಗ ಬೆಂಗಳೂರು ಸಿಟಿನ ಕಾಪಾಡಿದ್ದು ಇವರೇ, ಅಪರ್ ಅಫಿಷಿಯಲ್ಸ್ ಅಲ್ಲ. ನೀವು ಬೆಂಗಳೂರು ಸಿಟಿಯಲ್ಲಿ ಯಾರ್ಯಾರಿಗೆ ಕಾಯಿಲೆ ಬಂದಿತ್ತು, ಯಾರ್ಯಾರು ಸತ್ತೋದ್ರು ಅವ್ರನ್ನೆಲ್ಲ ಕಾಪಾಡಿದ್ರು ಇಂಥ ವರ್ಕರ್ಸಿಗೆ ನಮ್ಮ ಸರ್ಕಾರ ರೆಕಗ್ನಿಷನ್ ಕೊಡಬೇಕು. ನಮ್ಮ ಸರ್ಕಾರ ಇಂಥ ವರ್ಕರ್ಸಿಗೆ ಏನೇನು ಎಂಟೈಟ್ಲ್ಮೆಂಟ್ ಇದೆಯೋ, ಏನೇನು ಬೆನಿಫಿಟ್ ಇದೆಯೋ ಅದನ್ನು ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಯಾಕಂದರೆ ನಾವು ದೊಡ್ಡದಾಗೇನು ಕೇಳ್ತಿಲ್ಲ, ನಮ್ಮ ಹಕ್ಕುಗಳನ್ನು ಕೇಳ್ತಾ ಇದ್ದೀವಿ ಅಲ್ವಾ. ಇದು ನಮ್ಮ ಸರ್ಕಾರಕ್ಕೆ ತಲುಪಿಸ್ಬೇಕು. ಅವರು ಕ್ಯಾಬಿನೆಟಲ್ಲಿ ಅಪ್ರೂವಲ್ ಮಾಡಬೇಕು. 10-20 ವರ್ಷದಿಂದ ಹಂಗೆ ಪೆಂಡಿಂಗಲ್ಲಿದೆ. ಇವತ್ತು ಮಿನಿಸ್ಟರ್ ಮೀಟ್ ಮಾಡಿ ಅದನ್ನೇ ಹೇಳಿದ್ದೀವಿ ನಾವು. ದಯವಿಟ್ಟು ಇವರಿಗೆಲ್ಲ ಒಂದು ಸಹಕಾರ ಮಾಡಿಕೊಡಿ. ಅಂದರೆ 2-3 ವರ್ಷದಲ್ಲಿ ಇವರೆಲ್ಲ ರಿಟೈರ್ ಆಗ್ಬಿಡ್ತಾರೆ. ಆಮೇಲೆ ಅವ್ರಿಗೆ 16 ವರ್ಷ ಸಿಕ್ಕಿಲ್ಲ.